शनि हमारे सूर्यमंडल ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೀತಿರಾಜ್ ಮಿನಿ ವ್ಲಾಗ್ಸ್ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೆ ದೆಹಲಿಯ ನೆಹರು ಪ್ಲಾನೆಟೇರಿಯಂ ಅಲ್ಲಿ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿ ನೀವು ಹಗಲಿನಲ್ಲೇ ನಕ್ಷತ್ರಗಳನ್ನು ನೋಡಬಹುದು ಮತ್ತು ಅಂತರಿಕ್ಷದ ಬಗ್ಗೆ ಕೂಡ ತಿಳಿದುಕೊಳ್ತೀರಿ. ಇಲ್ಲಿಯ ಟಿಕೆಟ್ ಎಷ್ಟು, ಯಾವ್ಯಾವ ಶೋ ಎಷ್ಟು ಗಂಟೆಗಿರುತ್ತೆ ಮತ್ತು ಟೈಮಿಂಗ್ಸ್ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ತೀರಿ. ಇದನ್ನೆಲ್ಲ ನೋಡಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಚಾನಲನ್ನು ಮೊದಲನೇ ಸಲ ನೋಡ್ತಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಣ್ಣ ರಾಕೆಟ್ ಇತ್ತು ನೋಡ್ರಿ ಇಲ್ಲಿ. ಚಿಕ್ಕು ಕಹಾ ಆಜಾ. ನೆಹರು ಪ್ಲಾನೆಟೇರಿಯಂ, ಇದನ್ನು ನೆಹರು ತಾರಾಮಂಡಲ ಅಂತಲೂ ಕರೆಯುತ್ತಾರೆ. ಈ ತಾರಾಮಂಡಲಕ್ಕೆ ನೀವು ಹೋಗಬೇಕಪ್ಪ ಅಂದರೆ ನೀವು ಗೇಟ್ ನಂಬರ್ 3ರಿಂದ ಹೋಗಬಹುದು. ದೆಹಲಿಯಲ್ಲಿ ಕೋಲ್ಡ್ ಸ್ಟಾರ್ಟ್ ಆಗೈತಿ. ನೀವು ಏನಾದರೂ ಡಿಸೆಂಬರ್ನಲ್ಲಿ ಬರ್ತೀನಿ ಅಂದರೆ ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ. ಫೀಸ್ ಶೆಡ್ಯೂಲ್ ಎಲ್ಲ ಹಾಕಿದ್ರು. ಎಂಟ್ರೆನ್ಸ್ ಫೀಸ್ ಎಲ್ಲ ಅಡಲ್ಟಿಗೆ 100 ರೂಪಾಯಿ, ಚಿಲ್ಡ್ರನ್ಸಿಗೆ 70 ರೂಪೀಸು. 3D ಶೋ ಆದರೆ 200 ರೂಪಾಯಿ, ಚಿಲ್ಡ್ರನ್ಸ್ಗಾದ್ರೆ 150 ರೂಪಾಯಿ ಅಂತ ಹೇಳಿ. ಶೋ ಟೈಮಿಂಗ್ಸ್ ಕೂಡ ಹಾಕಿರ್ತಾರ ನೋಡ್ರಿ. ಇಷ್ಟ ಇದ್ದವರು ಬನ್ನಿ. ಇಂಗ್ಲೀಷು ಹಿಂದಿಯಲ್ಲಿ ಕೂಡ ಇರತ್ತ ಶೋಗಳು. ಮಕ್ಕಳಿಗೆ ಒಂಥರ ಚಲೋ ಅನ್ಸುತ್ತಾ ಅಂತ ಹೇಳಿ ಬಂದಿದ್ವಿ. मेरा और मम्मी को से क्या सीखना है, हमने तो समझ गया, हमें पता है क्या हो रहा है, तुझे दिखाने के लिए लाया हूं. ಮಕ್ಕಳೆಲ್ಲ ಬರ್ತಾರೆ ಇಲ್ಲಿ ನೋಡೋಕೆ. ನಾವು ಆನ್ಲೈನ್ ಟಿಕೆಟನ್ನು ತೊಗೊಂಡಿದ್ವಿ. ಬುಕ್ ಮೈ ಶೋ ಅಂತ ಆ್ಯಪ್ ಐತಿ. ಆ ಆ್ಯಪ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಈ ತಾರಾಮಂಡಲದ ಒಂದು ಟಿಕೆಟನ್ನು ತೊಗೋಬೋದು. ಇಲ್ಲಿ 2D ಶೋ ಮತ್ತು 3D ಶೋ ಕೂಡ ಇರುತ್ತೆ. ಒಳಗಡೆ ಹೋಗುವಾಗ ಯಾವುದೇ ರೀತಿಯ ತಿಂಡಿ ತಿನಿಸು ತಗೊಂಡು ಹೋಗಲು ಅವಕಾಶ ಇರುವುದಿಲ್ಲ. ನೆಹರು ಪ್ಲಾನೆಟೇರಿಯಂನಲ್ಲಿ 3 ವರ್ಷದ ಹಿಂದೆ 2D ಶೋ ಅಷ್ಟೇ ಇರ್ತಿತ್ತಂತೆ. ಇವಾಗ ಇತ್ತೀಚೆಗೆ 3D ಶೋ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಇದು ಒಂದು ಯುನಿಕ್ ಶೋ ಆಗಿರುತ್ತೆ. ನಿಮ್ಮ ಮಕ್ಕಳೇನಾದರೂ 4th 5th ಭೂಗೋಳಶಾಸ್ತ್ರ ಏನಾದರೂ ತೊಗೊಂಡಿದ್ರೆ ಇಲ್ಲಿ ಒಂದು ತಾರಾಮಂಡಲವನ್ನು ವೀಕ್ಷಣೆ ಮಾಡಿದರೆ ಅವರು ಎಲ್ಲವನ್ನ ತಿಳಿದುಕೊಳ್ಬೋದು. ನನ್ನ ಮಕ್ಕಳು ಸ್ವಲ್ಪ ಚಿಕ್ಕವರಿದ್ದರು, ಅವರಿಗೆ ಅಷ್ಟೊಂದೇನು ಅರ್ಥ ಆಗ್ತಿರಲಿಲ್ಲ. ಆದರೂ ಅಲ್ಲಿರುವ ಒಂದು ಗ್ರಹಗಳಾಗಿರ್ಬೋದು, ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ಎಲ್ಲ ಸ್ವಲ್ಪ ಆಗಿ ಅರ್ಥ ಆಗ್ತಿತ್ತು ದೊಡ್ಡವನಿಗೆ. ಬಟ್ ಚಿಕ್ಕವನು ಫುಲ್ಲು ಇರಿಟೇಟ್ ಮಾಡ್ತಿದ್ದ. ನೀವು ಕೂಡ ದೆಹಲಿಯ ನೆಹರು ತಾರಾಮಂಡಲಕ್ಕೆ ಬಂದರೆ ಇಲ್ಲಿಯ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸನ್ನು ಮಾಡಬಹುದು. ನಮ್ಮ ಸೀಟ್ ನಂಬರು 42 ಏನೋ ಇತ್ತು. ಹೀಗಾಗಿ ನಮ್ಮದು ಲಾಸ್ಟ್ ರೋಲಲ್ಲಿ ಬಂದಿತ್ತು. ಈ ಶೋನ ನೀವು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಕೂಡ ನೋಡಬಹುದು. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರುತ್ತೆ. 40 ನಿಮಿಷದ ಶೋ ಇರುತ್ತೆ. ಒಮ್ಮೆ ಬನ್ನಿ ನೋಡಿ, ಬನ್ನಿ ಶೋ ನೋಡುವ.
ಯು ಫಾರ್ ವಾಚಿಂಗ್.